ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಮಿಕ್ಸ್ಚರ್ನ ಮಾಡೋಣ. ಇಲ್ಲಿ ನಾನು 200 ಗ್ರಾಮ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಅಜ್ವೈನ್ ಹಾಕೋಣ. ಇದನ್ನು ಸ್ವಲ್ಪ ಕೈಯಲ್ಲಿ ಈ ರೀತಿ ಉಜ್ಜಿ ಹಾಕಿದ್ರೆ ಅದರ ಸ್ಮೆಲ್ಲು ಹೆಚ್ಚಾಗುತ್ತೆ. ಎಣ್ಣೆಯಲ್ಲಿ ಮಾಡುವಂಥ ಪದಾರ್ಥಗಳಿಗೆ ಸ್ವಲ್ಪ ಅಜ್ವೈನ್ ಹಾಕಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕೋಣ. ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಎಣ್ಣೆನ, ಅದನ್ನು ಒಂದು 3-4 ಸ್ಪೂನು ಹಾಕೋಣ. ಈಗ ಇಷ್ಟನ್ನು ಮಿಕ್ಸ್ ಮಾಡೋಣ. ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅಜ್ವೈನು, ಸ್ವಲ್ಪ ಉಪ್ಪು ಮತ್ತು ಬಿಸಿ ಮಾಡ್ಕೊಂಡಿರುವಂಥ ಎಣ್ಣೆ ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಕೂಡ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡೋಣ. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದು ಖಾರ ಇದು ಊಟದ ಟೈಮ್ಗೆ, ಟೀ ಕಾಫಿ ಟೈಮ್ಗೆಲ್ಲ ಕೂಡ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ಕೈಲೇ ಒಮ್ಮೆ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಮೆತ್ತಗೆ ಕಲಿಸ್ಕೊಂಡಿದ್ದೆ. ಇದು ಗಟ್ಟಿಯಾಗಿ ಏನು ಕಲಸೋದು ಬೇಡ, ಈ ರೀತಿ ಸ್ವಲ್ಪ ಸಾಫ್ಟಾಗೇ ಇರಲಿ. ಈ ರೀತಿ ಚಕ್ಲಿಗಳು ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಸಣ್ಣ ಬಿಲ್ಲೆ ಹಾಕ್ಕೊಳ್ಳೋಣ. ಇದು ಸಣ್ಣ ಮಿಕ್ಸ್ಚರ್ ರೀತಿ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಇಟ್ಟು ಅಂಟದೇ ಇರೋ ರೀತಿ. ಈಗ ಇದಕ್ಕೆ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಇಟ್ಟು ಆಗ ಸ್ವಲ್ಪ ಅಂಟೋದು ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಈ ರೀತಿ ಕಲಸಿರುವಂಥ ಹಿಟ್ಟನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ಮುಚ್ಚಿ ಪ್ರೆಸ್ ಮಾಡೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಅದಕ್ಕೆ ಸ್ಟ್ರೈಟ್ ಹೀಗೇ ಅದಕ್ಕೆ ಹಾಕೋಣ. ಈಗ ನೋಡಿ, ಅದು ಹಾಕಿದ ತಕ್ಷಣವೇ ಅದನ್ನು ಕೈ ಆಡಿಸೋದು ಬೇಡ. ಸ್ವಲ್ಪ 1-2 ನಿಮಿಷ ಬೇಯಲಿ. ಇದು ಸಣ್ಣ ಖಾರ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ. ಈಗ ಅದನ್ನು ಇನ್ನೊಂದು ಕಡೆ ಮುಚ್ಚಾಕೋಣ. ನೋಡಿ, ಎಷ್ಟು ಅಗ್ರವಾಗಿದೆ. ನೋಡಿ, ಈಗ ಇದು ಬೆಂದಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಈಗ ಇನ್ನೊಮ್ಮೆ ಹಾಕೋಣ. ಈಗ ನೋಡಿ, ಈ ರೀತಿ ಹಾಕೋಣ. ಇದನ್ನು ಸ್ಟ್ರೈಟ್ ಬಾಣಲಿ ಒಳಗಡೆ ಹಾಕಬೇಕು. ಮೀಡಿಯಮ್ ಸೈಜು ಇರಬೇಕು ಒಲೆ. ನೋಡಿ, ಬೆಂದು ಅದಾಕಿದ್ದದೆ ಮೇಲ್ಗಡೆ ಏಳ್ತಾ ಇದೆ. ಇದು ಹೆಚ್ಚು ಟೈಮು ತೊಗೊಳೋದಿಲ್ಲ, ಬೇಗನೆ ಬೇಯುತ್ತೆ. ಈಗ ಹೊರಗಡೆ ನಾವು ತೊಗೊಳೋದಕ್ಕಿಂತ ಅವ್ರು ಯಾವ್ಯಾವ ಎಣ್ಣೆಲಿ ಮಾಡಿರ್ತಾರೋ, ಮತ್ತು ದುಡ್ಡು ಜಾಸ್ತಿ ಮತ್ತು ಎಣ್ಣೆನೂ ಕೂಡ ಚೆನ್ನಾಗಿರೋದಿಲ್ಲ. ಅದರಿಂದ ನಾವೇ ಮನೆಯಲ್ಲಿ ಒಂದು 10 ನಿಮಿಷಕ್ಕೆ ಈ ರೀತಿ ಮಾಡ್ಕೊಳ್ಬಹುದು. ಈಗ ಇದು ಇನ್ನೊಂದು ನಿಮಿಷ ಬೇಯಲಿ. ನೋಡಿ, ಖಾರ ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದು ಕಾಫಿ ಟೀ ಜೊತೆಗೆ ಮತ್ತು ಊಟಕ್ಕೆ ನಂಚ್ಕೊಳ್ಳೋದಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.